ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಕಿರುಕುಳ ಹಲ್ಲೆ ಆರೋಪದ ವಿಚಾರವಾಗಿ 2023ರಲ್ಲಿ ನಡೆದ ಈ ಘಟನೆಯಲ್ಲಿ ಆಗ ಸುಜಾತ ಹಂಡಿ ಬಿಜೆಪಿಯಲ್ಲಿಯೇ ಇರಲಿಲ್ಲ. ಈ ವಿಡಿಯೋ ಪೊಲೀಸ್ ಮೂಲದಿಂದಲೇ ಕಾಂಗ್ರೆಸ್ನವರ ಕೈ ಸೇರಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇದು ಒಂದು ದೊಡ್ಡ ಘಟನೆನೇ, ಆದರೆ ಒಟ್ಟಾರೆ ಈ ಒಂದು ಮುಂದಿನ ಪ್ರೊಸೆಸ್ಗಳು ಚೆನ್ನಾಗಿ ನಡೀಬೇಕಂತ ವಿ ಹ್ಯಾವ್ ಗಿವನ್ ದಮ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಆರ್ ಡಿಮಾಂಡ್ ಸೇಯಿಂಗ್ ದಟ್ ವೆರಿ ಫೇರ್. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ಅಂದು ಕೇಸ್ ಹಾಕಿದರೆ ಈ ಘಟನೆ ಇಷ್ಟು ದೊಡ್ಡದಾಗುತ್ತಿರಲಿಲ್ಲ. ಕ್ರಿಮಿನಲ್ ಇದ್ದಾಳೆ ಅಂದರೆ ನಡು ರಸ್ತೆಯಲ್ಲಿ ಗುಂಡು ಹೊಡೆಯಲು ಆಗುವುದಿಲ್ಲ. ಯಾರು ದೋಷಿಯಾಗಿದ್ದಾರೋ ಅವರ ಮೇಲೆ ಒಂದು ಕೇಸ್ ಹಾಕಿಲ್ಲ. ಸರ್ಕಾರದಲ್ಲಿದ್ದವರು ಮೊದಲೇ ಸರ್ಟಿಫಿಕೇಟ್ ನೀಡಬೇಡಿ. ಘಟನೆಯಲ್ಲಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು ಎಂದರು. ಈಗ ಇವರೆಲ್ಲ ಒಟ್ಟಿಗೆ ಯಾರು ಈ ಕಾರ್ಪೊರೇಟರು ಮತ್ತು ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಯಾರ ಮೇಲೆ ಆರೋಪ ಮಾಡಿ ಹೊಸದಾಗಿ ವಿಡಿಯೋ ಬಿಟ್ಟಿದ್ದಾರೆ, ಇವರೆಲ್ಲ ಒಟ್ಟಿಗೆ ಇದ್ದಾಗ ಆಗಿದ್ದಿದೆ. ಹೀಗಾಗಿ ನಾನು ಕಮಿಷನರ್ಗೂ ಹೇಳಿದ್ದೇನೆ, ಆ ವಿಡಿಯೋ ಇಷ್ಟು ದಿವಸ ಎಲ್ಲಿತ್ತು ಹಂಗಾರೆ. ಇಫ್ ದಟ್ ಈಸ್ ಎ ಕ್ರಿಮಿನಲ್, ದಟ್ ಈಸ್ ಡೆಫಿನೆಟ್ಲಿ ಅದು ವಿಡಿಯೋ ನಿಜವಾಗಿದ್ದರೆ ದಟ್ ಈಸ್ ಎ ಕ್ರಿಮಿನಲ್. ಮತ್ತು ಅದನ್ನು ಅವರು ಆ ಕ್ರಿಮಿನಲ್ ಆ್ಯಕ್ಟನ್ನು ಬಚ್ಚಾಕಿ ಇಟ್ಕೊಂಡಿದ್ದರು. ಅದು ಒಂದು ನಿಮಿಷ ಪೂರ ಯು ಶುಡ್ ಲಿಸನ್ ಟು ಮೀ ಫುಲ್ಲಿ. ಆ ವಿಡಿಯೋ ಪೊಲೀಸ್ ಮೂಲದಿಂದನೇ ಕಾಂಗ್ರೆಸ್ದವ್ರಿಗೆ ಹೋಗಿದೆ. ಅದನ್ನು ನಾವು ಹೇಳಿದ್ದೀವಿ ಅವರಿಗೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಅವರು ತಪ್ಪಿದೆ ಅಂತ ಇಟ್ಕೋರಿ. ಇವ್ರು ಯಾರಿದ್ದಾರೆ, ಆ ಹುಡುಗ BLA 2 ಅವನ ಮ್ಯಾಪಿಂಗ್ ಅಸಿಸ್ಟ್ ಮಾಡೋಕ್ಕೆ ಅಧಿಕಾರ ಇದೆ, ಅವನಿಗೆ ಅಸಿಸ್ಟೆಂಟ್ ತೊಗೊಳಕ್ಕೂ ಅಧಿಕಾರ ಇದೆ. ಅದಾದ ನಂತರ ಹಲ್ಲೆ ಆಗಿರೋದು. ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುತ್ತಿದ್ದೇವೆ. ಇಡೀ ಪೊಲೀಸ್ ಠಾಣೆಯೇ ಕಾಂಗ್ರೆಸ್ ಕಚೇರಿಯಾಗಿದೆ ಎಂದು ದೂರಿದರು. ಬಳಿಕ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ಭರವಸೆ ನೀಡಿದ್ದಾರೆ. ಅವರ ಕ್ರಮ ಕೈಗೊಳ್ಳುವ ಬಗ್ಗೆ ವಿಶ್ವಾಸವಿದೆ. ಇದು ರಾಜ್ಯದಲ್ಲಿ ಮಹಿಳೆಯರಿಗೆ ಮಾನವಾಗಿ ಬದುಕುವಂಥ ಹಕ್ಕನ್ನು ಸರ್ಕಾರ ಕಸ್ಕೊಂಡಿದೆ. ಸಿದ್ದರಾಮಯ್ಯನವರು 2 ವರ್ಷ 7 ತಿಂಗಳು ಏನು ಆಡಳಿತ ಮಾಡಿದ್ದಾರೆ, ಈ ಆಡಳಿತದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ, ಕೊಲೆ, ಲವ್ ಜಿಹಾದ್ ನಿರಂತರ ಆಗೋಗ್ಬಿಟ್ಟಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇಡೀ ರಾಜ್ಯ ಬೆಚ್ಚಿ ಬೀಳೋ ಥರ ಆಗಿದೆ. ಪೊಲೀಸರೇ ದುಶ್ಯಾಸನರಾಗಿರತಕ್ಕಂಥ ಘಟನೆ ಇದು. ಪೊಲೀಸರು ಕಳ್ಳರಾಗಿದ್ದರು ಜಯನಗರದಲ್ಲಿ, ಆದರೆ ಪೊಲೀಸರೇ ದುಶ್ಯಾಸನರಾಗಿರೋವಂಥದ್ದು ಸ್ಪಷ್ಟವಾಗಿದೆ. ಆ ಹೆಣ್ಮಗಳನ್ನ ಜುಟ್ಟಿ ಹಿಡ್ಕೊಂಡು ಆಟೋಯಿಂದ ಎಳ್ಕೊಂಡು ಮನೆಯಿಂದ ವ್ಯಾನಲ್ಲಿ ಹಾಕಿ ಕಾಲಲ್ಲಿ ತುಳಿದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಈಗ ಅವ್ರು ಬಂದಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಶಾಸಕ ಮಹೇಶ್ ತೆಂಗಿನಕಾಯಿ, ಬಿಜೆಪಿ ಮುಖಂಡರು ಇದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.